ಕಾರನ್ನು ತಯಾರಿ ಮಾಡುವಾಗ ಒಂದೇ ಮಾದರಿಯ ಒಂದೇ ವಿನ್ಯಾಸದ ಅನೇಕ ಕಾರುಗಳು ಇರ್ತದೆ. ದೇವರು ನಿನ್ನನ್ನು ಉಂಟು ಮಾಡುವಾಗ ಇಡೀ ಜಗತ್ತಿನಲ್ಲಿ ನಿಮ್ಮ ಹಾಗೆ ನೀವು ಒಬ್ಬರೇ, ಬೇರೆ ಯಾರೂ ಇಲ್ಲ. ಅದ್ಭುತಕರವಾದ ವಿಷಯವಲ್ಲವೇ? ಪ್ರತಿ ಬಾರಿ ಈ ವಾಕ್ಯವನ್ನ ಓದುವಾಗ ಕೀರ್ತನೆ 139 ವಚನ 14, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಒಂದು ರೀತಿಯಾದ ವಿಸ್ಮಯತೆ ಹಾಗೂ ಕೃತಜ್ಞತಾ ಭಾವನೆ. ದೇವರು ನಿನ್ನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ನಿನ್ನನ್ನು ಆತನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು. ನಿನ್ನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ನಿನ್ನನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ದೇವರು ಈಗಲೂ ಸಹ ನಿಮ್ಮ ಬಗ್ಗೆ ಗಮನ ಹರಿಸಿದ್ದಾನೆ. ನಿಮ್ಮನ್ನು ಆತನು ಮರೆತಿಲ್ಲ. ನಿಮ್ಮ ಯೋಜನೆಗಳು, ನಿಮ್ಮ ನೋವು, ನಿಮ್ಮ ಆಲೋಚನೆಗಳು ಆತನಿಗೆ ಗೊತ್ತು. ನಿಮ್ಮ ದೃಷ್ಟಿಯಲ್ಲಿ ನೀವು ಯಾವುದೇ ಬೆಲೆ ಇಲ್ಲದವರು, ಅಪ್ರಾಮುಖ್ಯರು, ಜೀವಿತದಲ್ಲಿ ಯಾವುದೇ ಉದ್ದೇಶವಿಲ್ಲದವರು ಹಾಗೂ ಅತ್ಯಲ್ಪರು ಅನ್ನಿಸಬಹುದು. ದೇವರು ಯಾವುದೇ ಬೆಲೆ ಬಾಳದ ಸೃಷ್ಟಿಯನ್ನು ಉಂಟು ಮಾಡುವುದಿಲ್ಲ. ಕೆಲವರು ನಿಮ್ಮನ್ನು ಅನಗತ್ಯ, ಪ್ರೀತಿ ಪಾತ್ರರಲ್ಲದ ಹಾಗೆ ಭಾವನೆ ಮೂಡಿಸಿರುವ ಕಾರಣ ನೀವು ಹತಾಶರಾಗಿದ್ದೀರಾ. ದೇವರು ನಿಮಗೆ ಹೇಳುವುದನ್ನ ಕೇಳಿ. ಇದು ದೇವರಿಂದ ಬಂದ ಪತ್ರದ ಹಾಗೆ ಸ್ವೀಕರಿಸಿ. ನಿಮ್ಮ ಎಲ್ಲ ಮಾರ್ಗಗಳು ನನಗೆ ಪರಿಚಿತವಾಗಿವೆ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ನಿಮ್ಮನ್ನು ನನ್ನ ಸ್ವರೂಪದಲ್ಲಿ ಮಾಡಿದ್ದೇನೆ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನೀವು ನನ್ನ ಸಂತಾನದವರು. ನಾನು ನಿಮ್ಮನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿಮ್ಮನ್ನು ತಿಳಿದಿದ್ದೇನು. ನಿಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡೆನು. ನಿಮ್ಮ ಅಸ್ತಿತ್ವ ಆಕಸ್ಮಿಕವಲ್ಲ. ನಿಮ್ಮ ಹುಟ್ಟುವ ಸರಿಯಾದ ಸಮಯವನ್ನು, ನಿಮ್ಮ ನಿವಾಸಗಳ ಮೇರೆಯನ್ನು ನಿಷ್ಕರ್ಷಿಸಿದ್ದೇನೆ. ನಿಮ್ಮನ್ನು ಅದ್ಭುತವಾಗಿಯೂ ಹಾಗೂ ವಿಚಿತ್ರವಾಗಿಯೂ ರಚಿಸಿದ್ದೇನೆ. ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸಿದವನು, ನೀವು ಹುಟ್ಟಿದ ದಿನದಂದು ನಿಮ್ಮನ್ನು ಲೋಕಕ್ಕೆ ತಂದವನು ನಾನಲ್ಲವೋ? ನೀವು ನನ್ನ ಮಕ್ಕಳು. ನಾನು ನಿಮ್ಮ ತಂದೆಯಾಗಿರುವ ಕಾರಣ ನಿಮ್ಮ ಮೇಲೆ ನನ್ನ ಪ್ರೀತಿಯನ್ನು ಸುರಿಸಲು ಆಶಿಸುತ್ತೇನೆ. ಲೋಕದ ತಂದೆಗಿಂತ ನಿಮಗೆ ನಾನು ಇನ್ನೂ ಹೆಚ್ಚಿನದನ್ನು ಕೊಡುತ್ತೇನೆ, ಯಾಕೆಂದರೆ ನಾನು ಪರಿಪೂರ್ಣ ತಂದೆ. ನೀವು ಸ್ವೀಕರಿಸುವ ಎಲ್ಲ ಒಳ್ಳೆ ದಾನಗಳು ನನ್ನಿಂದ ನಿಮಗೆ ದೊರಕುತ್ತವೆ. ಒದಗಿಸುವಾತನು ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಸಂಧಿಸುವವನು ನಾನಲ್ಲವೋ? ನಿಮ್ಮ ಭವಿಷ್ಯತ್ತಿಗೆ ನಾನು ಮಾಡುವ ಆಲೋಚನೆಗಳು ನಿರೀಕ್ಷೆಯಿಂದ ತುಂಬಿರುತ್ತದೆ, ಯಾಕೆಂದರೆ ನಾನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದಲೇ. ನಿಮ್ಮ ಕುರಿತು ನನ್ನ ಆಲೋಚನೆಗಳು ಸಮುದ್ರದ ತೀರದಲ್ಲಿರುವ ಮರಳಿನ ಹಾಗೆ ಅಸಂಖ್ಯಾತವಾಗಿವೆ. ನಿನ್ನಲ್ಲಿ ಉಲ್ಲಾಸಿಸುವೆನು. ನಿಮಗೆ ಒಳಿತನ್ನು ಮಾಡುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ನೀವು ನನಗೆ ಬಹಳ ಅಮೂಲ್ಯರು. ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮನ್ನು ಸ್ಥಾಪಿಸಲು ಆಶಿಸುತ್ತೇನೆ ಹಾಗೂ ನಿನಗೆ ಮಹತ್ತಾದ ಅದ್ಭುತವಾದ ವಿಷಯಗಳನ್ನು ಪ್ರಕಟಪಡಿಸಲು ಬಯಸುತ್ತೇನೆ. ನೀವು ನನ್ನನ್ನು ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೀವು ನನ್ನಲ್ಲಿ ಸಂತೋಷಿಸಿರಿ, ನಾನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ನಿಮ್ಮಲ್ಲಿ ಆ ಶುಚಿತ್ವವನ್ನು ನಾನು ಇಟ್ಟಿರುವ ಕಾರಣ ನೀವು ಊಹಿಸುವುದಕ್ಕಿಂತ ಇನ್ನೂ ಅತ್ಯಧಿಕವಾಗಿ ನಾನು ಮಾಡಲು ಶಕ್ತನಾಗಿದ್ದೇನೆ. ನಿಮ್ಮಲ್ಲಿ ಉತ್ಸಾಹವನ್ನು ತುಂಬುವವನು ನಾನು. ನಿಮ್ಮ ಎಲ್ಲ ತೊಂದರೆಗಳಲ್ಲಿ ನಿಮ್ಮನ್ನು ಸಂತೈಸುವ ತಂದೆಯು ನಾನು. ನೀವು ಮುರಿದ ಮನಸ್ಸುಳ್ಳವರಾಗಿರುವಾಗ ನಾನು ನಿಮ್ಮ ಸಂಗಡವಿರುತ್ತೇನೆ. ಒಬ್ಬ ಕುರುಬನು ಮರಿಯನ್ನು ಕೈಯಲ್ಲಿ ಎತ್ತಿಕೊಂಡ ಹಾಗೆ ನಾನು ನಿಮ್ಮನ್ನು ನನ್ನ ಎದೆಗೊತ್ತಿಕೊಳ್ಳುವೆನು. ಒಂದು ದಿನ ನಿಮ್ಮ ಎಲ್ಲ ಕಣ್ಣೀರನ್ನೆಲ್ಲ ಒರೆಸಿಬಿಡುವೆನು ಮತ್ತು ಈ ಭೂಮಿಯ ಮೇಲೆ ಅನುಭವಿಸಿದ ನಿಮ್ಮ ಎಲ್ಲ ನೋವನ್ನು ನಾನು ತೆಗೆದುಹಾಕುತ್ತೇನೆ. ನಾನು ನಿಮ್ಮ ತಂದೆ. ನಾನು ನನ್ನ ಮಗನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸಿದ ಹಾಗೆ ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ. ಯಾಕೆಂದರೆ ಯೇಸುವಿನಲ್ಲಿ ನಿಮ್ಮ ಮೇಲಿನ ನನ್ನ ಪ್ರೀತಿ ಪ್ರಕಟವಾಗಿದೆ. ಆತನು ನನ್ನ ಪ್ರತಿರೂಪವಾಗಿದ್ದಾನೆ. ನಾನು ನಿಮ್ಮ ಪರವಾಗಿದ್ದೇನೆ, ನಿಮ್ಮ ವಿರುದ್ಧವಲ್ಲ ಎಂದು ದೃಢಪಡಿಸಲು ಹಾಗೂ ನಿಮ್ಮ ಅಪರಾಧಗಳನ್ನು ಲೆಕ್ಕಕ್ಕೆ ತರುವುದಿಲ್ಲವೆಂದು ಹೇಳಲು ಆತನು ಬಂದನು. ನನ್ನೊಂದಿಗೆ ನಿಮ್ಮನ್ನು ಸಂಧಾನ ಮಾಡಲು ಯೇಸುವು ತನ್ನ ಪ್ರಾಣವನ್ನು ಕೊಟ್ಟನು. ತನ್ನ ಮಗನ ಮರಣದಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ. ನನ್ನ ಮಗನೇ, ಮಗಳೇ, ನಿಮ್ಮ ಪ್ರೀತಿಯನ್ನು ಸಂಪಾದಿಸಲು ನಾನು ಪ್ರೀತಿಸಿದ ಸಮಸ್ತವನ್ನು ತೊರೆದು ಬಂದೆ. ಕ್ರಿಸ್ತನಲ್ಲಿ ದೊರೆತ ಉಚಿತಾರ್ಥವನ್ನು ನೀವು ಪಡೆದರೆ ನನ್ನನ್ನು ಸ್ವೀಕರಿಸಿದ ಹಾಗೆ, ಹಾಗೂ ಯಾವ ವಿಷಯವು ನಿಮ್ಮನ್ನು ನನ್ನ ಪ್ರೀತಿಯಿಂದ ಅಗಲಿಸಲಾರವು. ನನ್ನ ಬಳಿಗೆ ಮರಳಿ ಬನ್ನಿ, ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ.
ನಾನು ಯುಗ ಯುಗಾಂತರಗಳಲ್ಲಿಯೂ ನಿಮ್ಮ ತಂದೆಯಾಗಿದ್ದೇನು ಹಾಗೂ ಎಂದಿಗೂ ನಿಮ್ಮ ತಂದೆಯಾಗಿರುವೆನು. ನನ್ನ ಪ್ರಶ್ನೆ, ನೀನು ನನ್ನ ಮಗಳು ಆಗುತ್ತೀಯಾ? ನಾನು ನಿಮಗೋಸ್ಕರ ಕಾಯುತ್ತಲಿದ್ದೇನೆ. ಪರಲೋಕದಲ್ಲಿರುವ ನಿಮ್ಮ ಸರ್ವಶಕ್ತನಾಗಿರುವ ದೇವರನ್ನು ಪ್ರೀತಿ ಮಾಡಿ. ಇದರ ಬಗ್ಗೆ ಆಲೋಚಿಸಿ. ನೀವು ಆತನಿಗೆ ಬಹಳ ಪ್ರಾಮುಖ್ಯರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.